ನಮಸ್ಕಾರ, ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಬೆಳಗಾವಿಯಲ್ಲಿ ಇವನು ಕಾರ್ಯದರ್ಶಿಯವರು ಕೆಲಸ ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲ ಗ್ರಾಮ ಪಂಚಾಯತಿ ಹೋಗಿ ಅಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಕೂಲಿ ಕಾರ್ಮಿಕರ ಅಟೆಂಡೆನ್ಸ್ ಹಾಕೊಂಡ್ಬಿಟ್ಟು ಅಲ್ಲಿನ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಕೆಲವಲ್ಲಿ ಚುನಾಯಿತಪಟ್ಟಿರ್ತಕ್ಕಂಥ ಅಧ್ಯಕ್ಷರ ಮತ್ತು ಮಗ ಮತ್ತು ಇನ್ನೂ ಸಚಿವರು ಕೂತ್ಕೊಂಡ್ಬಿಟ್ಟು ಒಂದು ನಮ್ಮ ಕಾರ್ಯದರ್ಶಿಯ ಮೇಲೆ ಒಂದು ಹಲ್ಲೆ ಮಾಡಿದ್ದಾರೆ ಸರ್. ಅದೆಲ್ಲ ಅನ್ನೋದ ರಕ್ತ ಕೂಡ ಅನ್ನೋದ ಬಂದಿದೆ, ತಲೆ ತಟ್ಟಾಗಿದೆ. ಸೊ ಇಂಥ ಘಟನೆಗಳು ಅನ್ನೋದು ಸಾಕಷ್ಟು ನಡೀತಾ ಇದೆ ಸರ್. ಒಂದು ನೀರಿನ ಏನದ ನಾವು ಕನ್ಯಗಳಿರಾಗಿ ಕನ್ನಡದಲ್ಲಿ ಮಾತನಾಡುವಂತಕ್ಕಂಥ ಒಂದು ವ್ಯಕ್ತಿಗಳು ಕೂಡ ಅನ್ನೋದು ಅವರೇನೋ ಒಂದು ದೌರ್ಜನ್ಯ ಮಾಡ್ಕೊಂಡ್ಬಿಟ್ಟು ಒಂದು ರೌಡಿತನದ ವರ್ತನೆ ಮಾಡ್ತಕ್ಕಂಥ ಒಂದು ಪ್ರಕರಣ ಕೂಡ ನಡೆದಿದೆ ಸರ್. ಹಾಗೆ ಅನ್ನೋದು ಈ ಮಹಿಳೆಯರ ಮೇಲೂ ಕೂಡ ಅನ್ನೋದು ಇತ್ತೀಚೆಗೆ ಅನ್ನೋದು ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ಒಂದು ಮಹಿಳೆಯರ ಮೇಲೆ ಮಹಿಳಾ ಬಿಡುವ ಕೂಡ ಒಂದು ಇದು ಪ್ರಕರಣ ಆಯಿತು ಸರ್. ಇದು ಬರೀ ಅನ್ನೋದು ಗ್ರಾಮ ಪಂಚಾಯತಿ ಮಾಡ್ತಿರ್ತಕ್ಕಂಥ ಅಧಿಕಾರಿ ಅಷ್ಟೇ ಅಲ್ಲ ಸರ್, ತಾಲೂಕ್ ಪಂಚಾಯತಿ ಕೆಲಸ ನಿರ್ವಹಿಸ್ತಕ್ಕಂಥ ಮತ್ತು ಇಒ ಸಾಹೇಬರು ಕೂಡ ಅನ್ನೋದು ಸಾಕಷ್ಟು ಅನ್ನೋದು ಕೆಲವೊಂದು ಘಟನೆಗಳಾಗಿದೆ ಸರ್. ಇಲ್ಲಿ ರಾಯಚೂರಲ್ಲಿ ಆಗಿದೆ ಮತ್ತು ಬೇರೆ ಡಿಸ್ಟ್ರಿಕ್ಟಲ್ಲಿ ಕೂಡ ಆಗಿದೆ. ಸೊ ಜಿಲ್ಲಾ ಪಂಚಾಯತಿ ಹಂತದಲ್ಲಿ ಕೂಡ ಕೆಲಸ ನಿರ್ವಹಿಸ್ತಕ್ಕಂಥ ಒಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಮೇಲೂ ಕೂಡ ಅನ್ನೋದು ಹಲವು ಸಂದರ್ಭಗಳಲ್ಲಿ ಒಂದಿಷ್ಟು ಅನ್ನೋದ ಕರ್ತವ್ಯ ಇರ್ತಕ್ಕಂಥ ಸಂದರ್ಭ ಅಡೆತಡೆ ಇರ್ತಕ್ಕಂಥ ಪ್ರಕರಣಗಳು ದಿನನಿತ್ಯ ಅನ್ನೋದ ಪ್ರಕರಣ ದಾಖಲೆ ಆಗ್ತಾ ಇದ್ದಾವೆ. ಸೊ ಯಾರು ಇಂಥ ಕಿಡಿಗೇಡಿ ಕೆಲಸ ಮಾಡ್ತಾ ಅವ್ರ ಮೇಲೆ ಒಂದು ಕ್ರಮ ಆಗಬೇಕು ಅಂತಕ್ಕಂಥದ್ದು ಇದನ್ನು ತಮ್ಮ ಮೂಲಕ ಮೊನ್ನೆ ನಮ್ಮ ಇಲಾಖೆಯ ಸಚಿವರು ಇರ್ತಕ್ಕಂಥ ಗೌರವಾನ್ವಿತ ಪ್ರೇರಿತ ತೆರಿಗೆ ಸಾಹೇಬರಿಗೆ ಅನ್ನೋದು ಒಂದು ವಿನಂತಿಯನ್ನು ಕೊಟ್ಟಿದ್ದೀವಿ ಸರ್. ಸೊ ದಯಮಾಡಿ ತಮ್ಮ ಮನೆಯನ್ನು ಸ್ವೀಕರಿಸುವಂತ ಕೇಳಿಸ್ಕೊಳ್ಬೇಕು. ಮಾನ್ಯ ಸಚಿವರು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ಅವರಿಗೆ ಮುಖಾಂತರ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬಿಜಾಪುರ ಮುಖಾಂತರ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆಯ ನೌಕರರ ವೃಂದ ಸಂಘ ಮತ್ತು ಜಿಲ್ಲಾ ಘಟಕ ಬಿಜಾಪುರ ವತಿಯಿಂದ ಬೆಳಗಾವಿ ಜಿಲ್ಲೆಯ ಅಂಬೇವಾಡಿ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ನಾಗಪ್ಪ ಕೊಡ್ಲಿ ಇವರ ಮೇಲೆ ಮಾಡಿರುವ ಮಾರಣಾಂತಿಕ ಹಲ್ಲೆಯನ್ನು ಖಂಡಿಸುವ ಬಗ್ಗೆ ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಘದ ಮನವಿ ಏನೆಂದರೆ, ಬೆಳಗಾವಿ ಜಿಲ್ಲೆಯ ಅಂಬೇವಾಡಿ ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸಿದ್ದ ನಾಗಪ್ಪ ಕೊಡ್ಲಿ ಇವರಿಗೆ ಅಕ್ರಮವಾಗಿ ಖಾತೆ ಪಹಣಿ ಮಾಡಿಕೊಡುವಂತೆ ಕೇಳಿದ 1 ವರ್ಷದಿಂದ ಜೀವ ಬೆದರಿಕೆ ಹಾಕುತ್ತಾ ಬಂದು, ಆದರೂ ಸಹ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಯಾದ ನಾಗಪ್ಪ ಕೊಡ್ಲಿ ಇವರ ಕಾನೂನು ಬಾಹಿರವಾಗಿ ಈ ಸತ್ತು ಖಾತೆ ಮಾಡಿಕೊಡಲು ನಿರಾಕರಿಸಿದ ಕಾರಣ ದಿನಾಂಕ 10/3/2025 ಅಂಬೇವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮಗನಾದ ಚೇತನ್ ಪಾಟೀಲ್ ಇವರು ಹಾಗೂ ಸಹವರ್ತಿಗಳು ಕರ್ತವ್ಯ ಮುಗಿಸಿ ಮನೆಗೆ ತೆರಳುವ ಸಮಯದಲ್ಲಿ ಕಾರ್ಯದರ್ಶಿಯಾದ ನಾಗಪ್ಪ ಕೊಡ್ಲಿ ಇವರ ಮೇಲೆ ಏಕಾಏಕಿ ಮಾರಣಾಂತಿಕ ಹಲ್ಲೆಗಳನ್ನ ಮಾಡಿ ಸರ್ಕಾರಿ ನೌಕರರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವುದರಿಂದ ಅಂಬೇವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮಗನಾದ ಚೇತನ್ ಪಾಟೀಲ್ ಹಾಗೂ ಸಹಚರನ್ನು ತಕ್ಷಣವೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವ ಮೂಲಕ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯವರಾದ ನಾಗಪ್ಪ ಕೊಡ್ಲಿ ಇವರಿಗೆ ನ್ಯಾಯಯುತ ದೊರಕಿಸಿಕೊಡಬೇಕೆಂದು ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆಯ ಗ್ರಾಮ ಪಂಚಾಯಿತಿ ನೌಕರರ ನೌಕರರ ಸಂಘ ಜಿಲ್ಲಾ ಘಟಕ ಬಿಜಾಪುರ ವತಿಯಿಂದ ಈ ಮನವಿಯನ್ನ ಮಾನ್ಯ ಸಾಹೇಬರಿಗೆ ನಾವು ಸಲ್ಲಿಸ್ತಾ ಇದ್ದೇವೆ. ಈಗಾಗಲೇ ಅವರಿಗೆ 5 ಮಂದಿ ಮೇಲೆ ಎಫ್ಐಆರ್ ಆಗಿದೆ. ಎಫ್ಐಆರ್ ಆದ್ರೂ ಕೂಡ ಈವರೆಗೆ ಬಂಧನ ಮಾಡಿಲ್ಲ. ಅಲ್ಲಿ ನಮ್ಮ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಮಾನ್ಯ ಸಿಇಒ ಸಾಹೇಬರು ತಕ್ಷಣ ಅವತ್ತಿನ ದವಾಖಾನೆಗೆ ಹೋಗಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳುವ ಸಲುವಾಗಿ ಮಾನ್ಯ ಪೊಲೀಸ್ ನಿರ್ದೇಶಕರಿಗೆ ಹೇಳಿ ಒಂದು ಕ್ರಮ ಸಲುವಾಗಿ ಎಫ್ಐಆರ್ ಅನ್ನು ಕೂಡ ಮಾಡಿದ್ದಾರೆ. ಆದ್ರೆ ಇವತ್ತಿಗೂ ಬಂಧನವಾಗಿಲ್ಲ. ಆದ್ದರಿಂದ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ಒಂದು ಹೋರಾಟ ಮಾಡಬೇಕಂತ ಜಿಲ್ಲಾ ಸಂಘದಿಂದ ರಾಜ್ಯ ಸಂಘದಿಂದ ಕರೆ ಮೇರೆಗೆ ಎಲ್ಲಾ ನೌಕರರ ಒಕ್ಕೂಟ ವತಿಯಿಂದ ಮಾನ್ಯ ಸಾಹೇಬರಿಗೆ ಇದನ್ನ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಮನವಿಯನ್ನು ಸಲ್ಲಿಸಿ ಮಾನ್ಯ ಸಚಿವರಿಗೆ ಕಳಿಸಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇವೆ. ಮತ್ತೆ ಎಲ್ಲ ಸ್ಟಾಫ್ ಗ್ರಾಮ ಪಂಚಾಯತಿ ತಾಲೂಕಾ ಪಂಚಾಯತಿ ಮತ್ತು ಜಡ್ಪಿ ಎಲ್ಲ ಸ್ಟಾಫರಿಗೆ ಅಧಿಕಾರಿಗಳಿಗೆ ನಮ್ಮ ಜಡ್ಪಿಯಂತೆ ಫುಲ್ ನಿಯಮಾನುಸಾರ ನಾವು ಫುಲ್ ಕೋಆಪರೇಷನ್ ಸಹಕಾರ ಮತ್ತು ಸಹಾಯ ಮನವಿ ಏನಂದ್ರೆ, ಕೆಲವೊಂದು ಸಮಸ್ಯೆಗಳು ಇರ್ತವೆ. ನಾವು ನೇರವಾಗಿ ಬಂದ್ ಹೇಳಿದ್ರೆ ನಮ್ಮ ಸಂಘದ ಪದಾಧಿಕಾರಿಗಳಿಗೆ ಯಾರಾದ್ರೂ ಬಂದ್ ಹೇಳಿದ್ರೆ ಸಾಹೇಬಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ಏನಾದ್ರೂ ತೊಂದರೆಗಳಿದ್ರೆ ದಯವಿಟ್ಟು ಎಲ್ಲಾ ನೌಕರಲ್ಲಿ ವಿನಂತಿ ಏನಂದ್ರೆ, ತಮ್ಮಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಸಂಘದ ಪದಾಧಿಕಾರಿಗಳು ನಮಗೆ ಹೇಳಿದ್ರೆ ನಾವು ಸಾಹೇಬರು ರಿಕ್ವೆಸ್ಟ್ ಮಾಡ್ಕೊಂಡು ಅದನ್ನ ಸರಿ ಹೋಗುವಂತ ಒಂದು ಕೆಲಸವನ್ನ ಮಾಡ್ತೀವಿ. ಯಾವುದೇ ತರನಾದಂತ ಒಂದು ಹಲ್ಲೆ ಆಗಲ್ಲ ಅಂತ ನೋಡಿಕೊಳ್ಳುವಂತ ಒಂದು ಜವಾಬ್ದಾರಿಯನ್ನ ಮಾನ್ಯ ಸಾಹೇಬರು ಒಪ್ಕೊಂಡಿದ್ದಾರೆ. ಈ ಒಂದು ಮನವಿಯನ್ನು ಕೂಡ ಮಾನ್ಯ ಸಚಿವರಿಗೆ ಕಳಿಸ್ತೀವಿ ಅಂತ ಹೇಳಿದ್ರೆ ಅವರಿಗೆ ನಮ್ಮ ಎಲ್ಲಾ ನೌಕರರ ವತಿಯಿಂದ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ. CG ಪಾರೆ ಅಂತೇಳಿ ಪಂಚಾಯತಿ ಅಭಿವೃದ್ಧಿ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಆಡಿಟರ್ ಕುಟುಂಬದ ಜಿಲ್ಲಾಧ್ಯಕ್ಷರು ಮಾತಾಡ್ತಾ ಇರೋರು ಸರ್. ಏನು ನಮ್ಮ ಪಕ್ಕದ ಜಿಲ್ಲೆ ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನಲ್ಲಿ ಅಂಬೇವಾಡಿ ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿ ಇರ್ತಕ್ಕಂಥ ನಾಗಪ್ಪ ಅವರ ಮೇಲೆ ಮೊನ್ನೆ ಏನು ಅಲ್ಲಿ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳ
ಮಗ ಮತ್ತು ಅವ್ರ ಸಹಚರರು ಕೂತ್ಕೊಂಡ್ಬಿಟ್ಟು ಕಾರ್ಯದರ್ಶಿ ಅವ್ರ ಮೇಲೆ ಹಲ್ಲೆ ಮಾಡಿದಾರಲ್ಲ, ಆ ಹಲ್ಲೆಯಿಂದ ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಮೊಟ್ಟ ಮೊದಲನಾಗಿ ಖಂಡಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಇದನ್ನು ಖಂಡಿಸಿಬಿಟ್ಟು ಇವತ್ತು ಮೊನ್ನೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತಿ ವಿಜಯಪುರ ಮನವಿ ಏನಪ್ಪ ಅಂತಂದ್ರೆ, ಇಂಥ ಘಟನೆಗಳು ಸಾಕಷ್ಟು ನಿರಂತರವಾಗಿ ನಮ್ಮ ಇಲಾಖೆಯಲ್ಲಿ ಇಲಾಖಾ ನೌಕರರ ಮತ್ತು ಅಧಿಕಾರಿ ಮತ್ತು ಇತರೆ ಸಿಬ್ಬಂದಿಗಳ ಮೇಲೆ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದ್ದಾವೆ. ಸೊ ಇವು ಅನ್ನೋದು ನಿಲ್ಲಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನದಿಂದ ಮಾನ್ಯ ಸಚಿವರಿಗೆ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೂಲಕ ಮಾನ್ಯ ಸಚಿವರಿಗೆ ಏನದ ಮನವಿಯನ್ನು ಕೊಟ್ಟಿದ್ದೀವಿ. ಇಂಥ ಪ್ರಕರಣಗಳನ್ನು ಮರುಕಳಿಸಬಾರ್ದು. ಈ ಪ್ರಕರಣದಲ್ಲಿ ಯಾರು ಭಾಗಿದಾರಾಗ್ತಾರಲ್ಲ ಅವ್ರ ಮೇಲೆ ಏನದ ಕಾನೂನು ರೀತಿ ಕ್ರಮ ಆಗಬೇಕು ಅಂತಕ್ಕಂಥ ಒಂದು ಆಗ್ರಹಿಸುತ್ತಾ ಇದನ್ನು ನಾವು ಮನವಿ ಕೊಟ್ಟಿದ್ದೀವಿ ಸರ್. ಇನ್ನೂ ಅರೆಸ್ಟ್ ಮಾಡಿಲ್ಲ. ಅಲ್ಲಿರ್ತಕ್ಕಂಥ ನಮ್ಮ ರಾಹುಲ್ ಶಿಂದೆ ಸಾಹೇಬರು ಮೊನ್ನೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದ್ದಾರೆ ಜಿಲ್ಲಾ ಪಂಚಾಯತಿ ಬೆಳಗಾವಿಯವರು, ಅವರು ಕೂಡ ಸ್ಪಾಟಿಗೆ ಭಾಳ ತಕ್ಷಣ ಏನದ ಘಟನೆ ಆದ ತಕ್ಷಣವೇ ಅಲ್ಲಿ ಹೋಗಿ ಅವ್ರಿಗೆ ಮಾತಾಡಿಸಿ ಸಹಕಾರ ಮಾಡಿದ್ದಾರೆ. ಒತ್ತಾಯ ಮಾಡ್ತಾ ಇರೋದು ಆರೋಪಿಯನ್ನು ಬಂಧಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ ಸರ್.